ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರತೀಕ್ ರಾಯ್. ಇವತ್ತು ನಿಮ್ಮ PRK ಸ್ಟುಡಿಯೋಸ್ನಲ್ಲಿ ಒಂದು ಹೊಸ ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಪ್ರಕೃತಿಯನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಹಳ್ಳಿಯಲ್ಲಿರುವ ಹಲವಾರು ಪ್ರದೇಶಗಳು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದರ ಬಗ್ಗೆ ಮಾಹಿತಿ ಕೊಡುವ ಒಂದು ಚಿಕ್ಕ ಪ್ರಯತ್ನ. ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಒಂದು ಸುಂದರವಾದ ಸ್ಥಳದಲ್ಲಿದ್ದೇನೆ. ಇಲ್ಲಿ ಅದ್ಭುತವಾದಂತಹ ಸೀನರೀಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಪ್ರಾಣಿ ಪಕ್ಷಿಗಳ ಸದ್ದು, ಹಾಗೆ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು, ಬಹಳ ಚೆನ್ನಾಗಿದೆ ವ್ಯೂ. ಸೊ ಈ ಪ್ರದೇಶ ಯಾವುದು, ಇದರ ಬಗ್ಗೆ ನಾವು ಅವರಲ್ಲಿ ಮಾಹಿತಿ ಕೇಳೋಣ. ಸರ್, ಇದು ಯಾವ ಪ್ರದೇಶ? ಇದು ಹೇಗೆ ಈ ತರ ಆಗಿರೋದು? ಇದು ನಮ್ಮ ಕೊಡಗು ಜಿಲ್ಲೆ ಒಂದು ಸೋಮವಾರಪೇಟೆ ತಾಲೂಕಿನ ಅಬ್ಬೂರ್ಕಟ್ಟೆ ಅಂತ ಹೇಳುವಂತ ಒಂದು ಪ್ಲೇಸಲ್ಲಿ ಇರುವಂತ ಒಂದು ಸಣ್ಣ ಪ್ಲೇಸ್ ಇದು. ಇಲ್ಲಿ ಇತ್ಲುಮಕ್ಕಿ ಅಂತೇಳಿ ನೀರುಗಳೇ ಪಂಚಾಯತಿಗೆ ಸೇರಿದಂತ ಒಂದು ಜಾಗ. ಇದು ಬಾರಿ ಹಳೇ ಕಾಲದ್ದು, ತುಂಬಾ ವರ್ಷಗಳ ಹಿಂದೆ ದೊಡ್ಡ ಒಂದು ಬಂಡೆಕಲ್ಲು ಇದ್ದಂತ ಜಾಗ ಇದು. ಇಲ್ಲಿ ಗಣಿಗಾರಿಕೆ ಮಾಡಿ ಸುಮಾರು ವರ್ಷದಿಂದ ಟ್ರೆಜರ್ ಎಲ್ಲ ನಡೆಸಿ ಈ ತರ ಕಲ್ಲು ತೆಗೆದು ಈ ತರ ಪೊಸಿಷನ್ ಆಗಿದೆ ಇವಾಗ. ಇವಾಗ ಇದು ಸ್ಥಗಿತಗೊಂಡಿದೆ. ಇವಾಗ ಸರ್ಕಾರದವರ ಈಗ ಮತ್ತೆ ಜನಸಂಖ್ಯೆ ಈ ಕಡೆ ತುಂಬಾ ಮನೆಗಳಿರೋದ್ರಿಂದ ಈಗೆಲ್ಲ ಜನಸಂಖ್ಯೆಗಳು ಕಂಪ್ಲೇಂಟ್ ಎಲ್ಲ ಮಾಡಿ ಸರ್ಕಾರದವರು ಇದನ್ನ ಈಗ ತಡೆ ಮಾಡಿದ್ದಾರೆ. ಈಗ ಏನು ಗಣಿಗಾರಿಕೆ ಇತ್ತು ಅದನ್ನ ಸ್ಥಗಿತ ಮಾಡಿದ್ದಾರೆ. ಮೊದಲು ಇದು ತುಂಬಾ ವರ್ಷದಿಂದ ನಡೆದಿದೆ. ಇದು ಸರ್ಕಾರಿ ಜಾಗ, ಸಾಧಾರಣ ಒಂದು 3-4 ಎಕರೆ ಜಾಗದಲ್ಲಿ ಇದೆ ಇದು ಕಲ್ಲು. ಈಗ ಇಷ್ಟು ಹೋಗಿದೆ, ಇಷ್ಟೇ ಭಾಗ ಇನ್ನು ಆ ಕಡೆ ಇದೆ, ಹಿಂದ್ಗಡೆ ಇನ್ನೂ ಇದೆ ಅಂತೀರಾ? ಬಂಡೆ ಇದೆ. ಈಗ ನೋಡಿ, ಇಷ್ಟು ಇದು ಮಾಡಿ ಈ ತರ ಗುಂಡಿ ಮಾಡಿ, ಅಂದ್ರೆ ಇದರಿಂದ ತುಂಬಾ ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಇಲ್ಲಿಂದ ಈ ಗ್ರಾನೈಟ್ಸ್ ಎಲ್ಲ ಉಪಯೋಗಿಸಿ ಇವರು ಸದ್ದು ಮಾಡ್ಕೊಂಡು ಮನೆಗೆಲ್ಲ ಹಾರಿ ತುಂಬಾ ಜನ ಇಲ್ಲಿಂದ ಮನೆಯೆಲ್ಲ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆಮೇಲೆ ಎಲ್ಲ ಕಂಪ್ಲೇಂಟ್ ಆಗಿ ಇದನ್ನ ಈಗ ಸ್ಥಗಿತ ಮಾಡಿದ್ದಾರೆ. ಮಾಡಿ ಸಾಧಾರಣ ಈಗ 2 ವರ್ಷ ಆಯ್ತು. ಇಲ್ಲಿ ಯಾವುದೇ ಗಣಿಗಾರಿಕೆ ನಡೀತಾ ಇಲ್ಲ. ಹಾಗೆ ಇವಾಗ ಮಳೆಗಾಲದಲ್ಲೆಲ್ಲ ಫುಲ್ ನೀರು ತುಂಬುತ್ತೆ.
ಫುಲ್ ನೀರು ಇಲ್ಲೆಲ್ಲ ನೀರು ಇರ್ತದೆ. ಇಲ್ಲ, ಫುಲ್ ನೀರು ಇರುತ್ತೆ. ಈ ಲೆವೆಲಿಗೆ ಬಂದು ಇಲ್ಲಿಂದ ಹರಿದು ಹೋಗುತ್ತೆ ಕೆಳಗಡೆ. ಕೆಳಗಡೆ ಎಲ್ಲ ತುಂಬಾ ಮನೆ ಇದೆ, ಆ ಕಡೆ ಫಾರೆಸ್ಟ್ ಇದೆ. ಈ ಕಡೆನು ಫುಲ್ ಎಲ್ಲ ಬಂಡೆ. ಈ ಕಡೆ ಮನೆ, ಈ ಪಕ್ಕದಲ್ಲಿ ಶಾಲೆ ಇದೆ ನೀರುಗಳಲ್ಲಿ ಅಂತ ಹೇಳಿ, ಹೈಸ್ಕೂಲ್ ಇದೆ. ಹಾಗೆ ಈ ಕಡೆ ಪಂಚಾಯತ್, ಈ ಕಡೆ ಹಳ್ಳಿ, ಈ ಕಡೆ ನೆಕ್ಸ್ಟ್ ಎಲ್ಲ ಊರುಗಳಿದೆ. ಗೋಣಿಮಾರೂರು, ಗಣೂರು, ಈ ಕಡೆ ಬಾಣವರ, ಕುಶಾಲನಗರ ಎಲ್ಲ ಮೇನ್ ರೋಡ್ ಬರುತ್ತೆ ಅಲ್ಲಿ. ಹಾಗಾಗಿ ಎಲ್ಲ ಜನಗಳ ಇದರಿಂದ ಇದನ್ನ ಸ್ಥಗಿತ ಮಾಡಿದ್ದಾರೆ ಸರ್ಕಾರದವರು. ಈಗ ನಿಲ್ಸಿದ್ದಾರೆ. ಈಗ ಯಾವುದೇ ಗಣಿಗಾರಿಕೆ ನಡೀತಾ ಇಲ್ಲ. ಫುಲ್ ನೀರು ಇರ್ತದೆ. ಎಲ್ಲ ನೀರು ಆಗಿ ಹೋಗಿದೆ. ಅಂತೂ ಈಗ ಸ್ವಲ್ಪ ನೀರಿರೋದು ದನ ಕರುಗಳಿಗೆ ತುಂಬಾ ಅನುಕೂಲ ಆಗಿದೆ, ಪ್ರಾಣಿಗಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಇಲ್ಲಿ ಈ ಜಾಗಕ್ಕೆ ಆನೆಗಳೆಲ್ಲ ಬರ್ತಾವ? ಬರುತ್ತೆ. ಅಂದ್ರೆ ಕಡಿಮೆ ಇದೆ ಇವಾಗ. ಸರ್ಕಾರದವರು ಫಾರೆಸ್ಟ್ ಇದಕ್ಕೆಲ್ಲ ಸರಿಗೆಲ್ಲ ಇವಾಗ ಸೋಲಾರ್ ಅದೆಲ್ಲ ಅಳವಡಿಸಿ ಆನೆ ಬರೋದು ಕಡಿಮೆ ಆಗಿದೆ. ಬರ್ತವೆ, ಕೆಲವು ಟೈಮ್ ಬಂದು ಹೋಗ್ತವೆ. ನೀರೆಲ್ಲ ಕುಡಿದು ಎಲ್ಲ ಈ ಕಡೆ ಎಲ್ಲ ಅದು ಇದು ಬೆಳೆದಿದ್ದಾರೆ, ಬಾಳೆ ಅದು ಇದೆಲ್ಲ ತಿನ್ಕೊಂಡು ಹೋಗ್ತೇವೆ. ವರ್ಷದಲ್ಲಿ ಒಂದು 3-4 ಸಲ ಎಲ್ಲ ಬರ್ತವೆ. ಈ ಆನೆಗಳಿಂದ ಇಲ್ಲಿವರೆಗೆ ಏನಾದ್ರು ಸಮಸ್ಯೆಗಳು ಆತರ ಏನಾದ್ರು ಬೆಳೆ ಬೆಳೆದೆಲ್ಲ ಹಾಳು ಮಾಡುತ್ತೆ. ಆದ್ರೂ ಆನೆಗಳಿಗೆ ಆಹಾರ ಬೇಕಲ್ಲ, ಅವಕ್ಕೆ ಹೊಟ್ಟೆಗೆ ಏನಿಲ್ಲ. ಇಲ್ಲಿ ಫಾರೆಸ್ಟ್ ಅವರೆಲ್ಲ ಸರಿಯಾದ ನೀರಿನ ವ್ಯವಸ್ಥೆ ಯಾವ್ದು ಇಲ್ಲ. ಹಾಗಾಗಿ ಇಲ್ಲಿ ಗ್ರಾಮಗಳಲ್ಲಿ ನೀರು ಅದಿದು ಕೆರೆ ಗಿರೆ ಎಲ್ಲ ಸ್ಟಾಕ್ ಮಾಡಿ ಕುಡಿಯೋದ್ರಿಂದ ನೀರಿಗೋಸ್ಕರ ಬರುತ್ತೆ, ಆಹಾರ ಹುಡ್ಕೊಂಡು ಬರುತ್ತೆ. ಅಂದ್ರೆ ತುಂಬಾ ಸಂಖ್ಯೆಯಲ್ಲಿ ಇಲ್ಲ, ಸಾಧಾರಣ ಬರುತ್ತೆ. ವರ್ಷದಲ್ಲಿ ಒಂದು 4-5 ಎಲ್ಲ ಬಂದು ಹೋಗ್ತದೆ. ಹಾಗೆ ಎಲ್ಲ ರೈತರು ಜಾಸ್ತಿ ಇದ್ದಾರೆ ಇಲ್ಲೆಲ್ಲ, ಸುತ್ತಮುತ್ತ ಎಲ್ಲ ರೈತರು. ಹಾಗಾಗಿ ಹಲಸಿನ ಮರ ಅದಿದೆಲ್ಲ ಸಿಗುತ್ತೆ, ಅವ್ರಿಗೆ ತಿನ್ಲಿಕ್ಕೆ ಆಹಾರ ಸಿಗುತ್ತೆ. ಅದು ಈ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಜಾಸ್ತಿ ಬರುತ್ತೆ. ಮತ್ತೆ ಬೇಸಿಗೆ ಕಾಡಲ್ಲಿ ನೀರಿಲ್ಲ, ಅವಕ್ಕೆ ಹಸಿವಾಗುತ್ತೆ, ಆಹಾರ ಇಲ್ಲ, ಸರಿಯಾದ ಬೆಳೆ ಎಲ್ಲ ಮಾಡ್ಲಿಲ್ಲ. ಫಾರೆಸ್ಟ್ ಅಲ್ಲಿ ಬಿದ್ರು ಗಿದ್ರು ಯಾವ್ದು ಇಲ್ಲ, ತಿನ್ಲಿಕ್ಕೆ ಆಹಾರ ಇಲ್ಲ. ಅದರಿಂದ ಈ ಹಳ್ಳಿಲೆಲ್ಲ ಬಾಳೆ ಅದಿದೆಲ್ಲ ಇರುತ್ತೆ, ಅದಕ್ಕೋಸ್ಕರ ಹುಡ್ಕೊಂಡ್ ಬರುತ್ತೆ. ಬಂದು ಅಂದ್ರೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಷ್ಟವರಿಗೆ, ಬಂದು ಹೋಗುತ್ತೆ. ರಾತ್ರಿ ಬಂದು ಬೆಳಗ್ಗೆಲ್ಲ ಹೋಗ್ಬಿಡುತ್ತೆ. ಅದರಿಂದ ತುಂಬಾ ರೈತರಿಗೆಲ್ಲ ತುಂಬಾ ತೊಂದರೆನೂ ಇದೆ. ಕತ್ಲೆ ಆದ್ಮೇಲೆ ಓಡಾಡ್ಲಿಕ್ಕೆ ಭಾರಿ ಕಷ್ಟ ಇದೆ. ಮತ್ತೆ ಯಾವ್ದು ಪ್ರಾಣಿ ಏನದು ಯಾವುದು ಏನು ಭಯ ಏನಿಲ್ಲ ಇಲ್ಲಿ. ಸ್ನೇಹಿತರೆ, ನಾನು ನಿಮಗೆ ಅದ್ಭುತವಾದಂತಹ ದೃಶ್ಯವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ಇನ್ನು ಇಂತಹ 10 ಹಲವಾರು ಅಮೋಘವಾದಂತಹ ಸ್ಥಳಗಳನ್ನು ನಿಮಗೆ ನಾನು ತೋರಿಸ್ಲಿಕ್ಕಿದ್ದೇನೆ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಇಂತಹ ಸುಂದರವಾದ ಸ್ಥಳಗಳನ್ನು ನಿಮಗೆ ಪರಿಚಯಿಸುವ ಪ್ರಯತ್ನವನ್ನು ನಾನು ಇನ್ನು ಮುಂದಕ್ಕೂ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.